ನಾನು ಎಷ್ಟು ಗಂಟೆಗೆ ಪೂಜೆ ಮಾಡ್ತೇನೆ, ಎಷ್ಟು ಗಂಟೆಗೆ ಊಟ ಮಾಡ್ತೇನೆ, ಎಷ್ಟು ಗಂಟೆಗೆ ನಿದ್ರೆ ಮಾಡ್ತೇನೆ, ಎಷ್ಟು ಗಂಟೆಗೆ ಹೇಳ್ತೇನೆ, ಬೆಳಿಗ್ಗೆ 3 ಗಂಟೆಗೆ ಎದ್ದೇ ಹೇಳ್ತೇನೆ, ಎಷ್ಟು ಹೊತ್ತು ಅನುಷ್ಠಾನ ಮಾಡ್ತೇನೆ, ಎಷ್ಟೊತ್ತು ಕೆಲಸ ಮಾಡ್ತೇನೆ ಎಲ್ಲ ಹೇಳ್ತಾರಲ್ಲ. ಟೈಮ್ ಟು ಟೈಮ್, ಟೈಮ್ ಟು ಟೈಮ್, ಟೈಮ್ ಟು ಟೈಮ್. ಸಿಸ್ಟಮ್, ಡಿಸಿಪ್ಲಿನ್, ಇದೊಂದು ಮಾಯೆ ಅಂತ ಹೇಳೋದು. ಈ ಸಿಸ್ಟಮ್ ಉಂಟಲ್ವ, ಈ ಡಿಸಿಪ್ಲಿನ್ ಎಂಬುದೊಂದು ಮಾಯೆ. ಅದು ಒಬ್ಬನನ್ನು ಒಂದು ಕಟ್ಟುಪಾಡಿನೊಳಗೆ ತಗೊಂಡು ಬರ್ತದೆ. ಯಾವುದು ಡಿಸಿಪ್ಲಿನ್, ಈ ಕಟ್ಟುಪಾಡೆಲ್ಲ ಬರ್ತದೆ. ಈಗ ಹೇಳಿದ ಸಿಸ್ಟಮ್ ಎಲ್ಲ ಒಬ್ಬನನ್ನು ತನ್ನ ಕಂಟ್ರೋಲಿಗೆ ತಗೊಂಡು ಬರ್ತದೆ. ಸೊ ಇವ ಸಿಸ್ಟಮಿಗೆ ಸರೆಂಡರ್ ಆದ, ಆ ಡಿಸಿಪ್ಲಿನಿಗೆ ಸರೆಂಡರ್ ಆದ. ಇವತ್ತು ಪ್ರಪಂಚ ಓಡ್ತಾ ಇರೋದು ಆಧ್ಯಾತ್ಮಿಕ ಜ್ಞಾನ ಮಾರ್ಗ ಹೇಗೆ ಅಂತ ಹೇಳಿ. ನಿಜವಾಗಿ ಸಿಸ್ಟಮ್ ಯಾವುದು ಅಂತ ಕೇಳಿ. ಪ್ರಕೃತಿ ಮಾಡ್ತದೆ, ಅದು ಸಿಸ್ಟಮ್. ಸೂರ್ಯ ಉದಯ ಆಗು ಎಲ್ಲರೂ ಎಚ್ಚರ ಆಗಬೇಕು, ಸೂರ್ಯ ಅಸ್ತಮಾನ ಆಗು ಎಲ್ಲರೂ ಮೌನವಾಗಬೇಕು. ಇದು ರಿಯಲ್ ಸಿಸ್ಟಮ್, ಇದು ಸತ್ಯ ಸಿಸ್ಟಮ್. ಇದನ್ನು ಯಾರು ಪಾಲಿಸುವುದಿಲ್ಲ. ಇದನ್ನೊಬ್ಬ ಪಾಲಿಸ್ತಾನೆ ಅಂತೇಳಿ ಆದರೆ ಅವನಲ್ಲಿ ಸಮಯವೇ ಇರುವುದಿಲ್ಲ, ಅವನಲ್ಲಿ ಸಿಸ್ಟಮೇ ಇರುವುದಿಲ್ಲ. ಅವನು ಸತ್ಯಕ್ಕೆ ಹತ್ತಿರವಾಗ್ತಾ ಹೋಗ್ತಾನೆ. ಎಲ್ಲ ನಮ್ಮ ಸ್ವಾರ್ಥಕ್ಕೆ ಬೇಕಾಗಿ ಮಾಡಿದ್ದು ಅಂತ ಹೇಳಿದ್ರು ಸಿಸ್ಟಮ್, ಡಿಸಿಪ್ಲಿನ್ ಎಲ್ಲ. ನೀಟ್ನೆಸ್, ಅದು ಐಫೈ ಸೈಲೆಂಟ್ ಎಲ್ಲ ಕಾಣುವಾಗ ಆಪೋಸಿಟ್ ಇದ್ದ ಬಂದವನು ತಿಳ್ಕೊಳ್ತಾನೆ ನಾನು ಹೀಗೆ ಇರಬೇಕೇನೋ ಇಲ್ಲಿ ಅಂತ. ಆ ಒಂದು ಸಿಸ್ಟಮ್ ಅನ್ನು ನೋಡಿ. ಸೊ ನೀನು ಸಂತೆಯಲ್ಲಿ ಹೇಗೆ ಇದ್ದಿ ಅಂತಿರುವುದು ಆಧ್ಯಾತ್ಮಿಕ. 10 ಜನ ಡಿಸ್ಟರ್ಬೆನ್ಸ್ ಮಾಡುವಾಗ ನೀನು ಅದರ ನಡುವಲ್ಲಿ ಹೇಗೆ ಇದ್ದಿ ಅಂತ ಇರುವುದು. ಅಲ್ಲಿ ನೀನಾಗಿದ್ರೆ ರೈಟ್. ಈಗ ಒಂದು ದೇವಸ್ಥಾನದೊಳಗೆ ಹೋಗುವಾಗ ಒಂದು ವೇದಘೋಷ ಆಗ್ತಾ ಇರ್ತದೆ, ಏನೋ ಒಂದು ನಾಮಕೀರ್ತನೆ, ಏನೋ ಒಂದು ಸಂಕೀರ್ತನೆ, ಏನೋ ಒಂದು ನಡೀತಾ ಇರ್ತದೆ. ಸೊ ಒಳಗೆ ಹೋದವನು ತನ್ನಿಂದ ತಾನಿಗೆ ಡೌನ್ ಆಗ್ತಾನೆ, ತನ್ನಿಂದ ತಾನಿಗೆ ಮೌನ ಆಗ್ತಾನೆ. ಆ ಒಂದು ಸ್ಥಿತಿಗೆ ಆ ಪರಿಸರಕ್ಕೆ ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಆಗ್ತಾನೆ. ಆಗ ಆಟೋಮೆಟಿಕ್ ಆಗಿ ಇದು ತನ್ನ ಕಂಟ್ರೋಲ್ಗೆ ತಗೊಂಡು ಬರ್ತದೆ ಅಂತ ಹೇಳೋದು. ಈ ಸಿಸ್ಟಮ್ಗಳೆಲ್ಲ, ಈ ಡಿಸಿಪ್ಲಿನ್ ಎಲ್ಲ. ಸೊ ಡಿಸಿಪ್ಲಿನ್ ಇಲ್ಲದ ಸ್ಥಳದಲ್ಲಿ ಈ ಡಿಸಿಪ್ಲಿನ್ ಅನ್ನು ಪಾಲಿಸುವುದು ಹೇಗೆ? ಡಿಸಿಪ್ಲಿನೇ ಇಲ್ಲ. ಈ ಕಡೆ ಒಬ್ಬ ಮಾಂಸಾಹಾರ ಊಟ ಮಾಡ್ತಾ ಇರ್ತಾನೆ, ಈ ಕಡೆ ಒಬ್ಬ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಇಬ್ಬರ ನಡುವೆ ಆ ಕಡೆ ಒಬ್ಬ ಯಾವುದೋ ಒಂದು ರೀತಿಯಲ್ಲಿ ಜಗಳ ಮಾಡ್ತಾ ಇರ್ತಾನೆ, ಏನೊಂದು ಮಾಡ್ತಾ ಇರ್ತಾನೆ, ಕೆಟ್ಟ ಕೆಟ್ಟ ವಿಷಯ ಮಾತಾಡ್ತಾ ಇರ್ತಾನೆ. ಈ ಕಡೆ ಇನ್ನೊಂದು ರೀತಿಯಲ್ಲಿ ಏನೊಂದು ನಡೀತಾ ಇರ್ತದೆ. ಹಾಗೆ ಅವನ ಸುತ್ತಲೂ ಏನೋ ಒಂದು ನಡೀತಾ ಇರ್ತದೆ, ಬೇಡಾದ ವಿಚಾರಗಳಲ್ಲಿ, ಯಾವ್ಯಾವ ರೀತಿಯ ವಿಚಾರಗಳಲ್ಲಿ. ಇವ ಅದರ ನಡುವಲ್ಲಿರ್ತಾನೆ. ಈ ಭಗವಂತ ಜ್ಞಾನಿಗಳನ್ನು, ಯೋಗಿಗಳನ್ನು ಸೃಷ್ಟಿ ಮಾಡಿದ್ದೇ ಹೀಗೆ. ಇವರ ನಡುವಿನಲ್ಲಿ ನೀನು ಹೇಗಿದ್ದಿ, ಇವರ ನಡುವಲ್ಲಿ ನೀನಾಗಿ ಇದ್ದೀಯಾ ಅಲ್ಲ, ಇದನ್ನೆಲ್ಲ ಸ್ವೀಕಾರ ಮಾಡ್ತೀಯ. ಇವರ ನಡುವಲ್ಲಿ ನಾವು ಹೇಗಿರಬೇಕು ಅಂತ ತಿಳಿಯುವುದುಂಟಲ್ವ, ಅದು ನಿಜವಾದ ಸಾಧನೆಯ ಮಾರ್ಗ. ನೀರುಳ್ಳಿ ಊಟ ಮಾಡಬಾರ್ದು, ಬೆಳ್ಳುಳ್ಳಿ ಊಟ ಮಾಡಬಾರ್ದು, ಶುಂಠಿ ಊಟ ಮಾಡಬಾರ್ದು, ಇನ್ನು ಕೆಲವೆಲ್ಲ ವಿಚಾರಗಳೆಲ್ಲ ಊಟ ಮಾಡಬಾರ್ದು. ಕೆಲವರ ಪದ್ಧತಿಗಳೆಲ್ಲ ಉಂಟು. ಅದು ಸರಿಯೇ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸತ್ಯ ಅಂತೇಳಿ ಉಂಟು. ನೀನು ಏನು ಊಟ ಮಾಡಿದ್ರು ನೀನಾಗಿ ಇರು, ನೀನು ಚಂಚಲ ಆಗದೇ ಇರು. ಇದು ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ. ಮನಸ್ಸು ಕಂಟ್ರೋಲಲ್ಲಿ ಇದೆಯಾ ಅಂತೇಳಿ ನೋಡಬೇಕಾದ್ರೆ ಎಲ್ಲವನ್ನು ಇದು ಬಲವಂತವಾಗಿ ಕಂಟ್ರೋಲ್ ಮಾಡಿಕೊಳ್ಳು. ಅದು ನ್ಯಾಚುರಲ್ ಆಗಿ ಆಗಬೇಕು, ಪ್ರಕೃತಿ ದತ್ತವಾಗಿ ಆಟೋಮೆಟಿಕ್ ಆಗಿ ಕಂಟ್ರೋಲಿಗೆ ಬರಬೇಕು. ಏನು ಊಟ ಮಾಡಿದ್ರು ಸರಿ, ಏನು ನೋಡಿದ್ರು ಸರಿ, ಏನು ಕೇಳಿದ್ರು ಸರಿ, ಆ ಒಂದು ಸ್ಥಿತಿಯಿಂದ ತಪ್ಪಬಾರದು. ಆ ಸ್ಥಿತಿಗೆ ಸ್ಥಿತಪ್ರಜ್ಞ ಸ್ಥಿತಿ ಅಂತ. ಏನಾದರೂ ಸರಿ
ಅರುಳ್ ಪರಂ ಜ್ಯೋತಿ, ಆ ಭಗವಂತ, ಆ ಗುರುದೇವ ಅಲ್ಲಿ ಒಬ್ಬ ಹೀಯಾಳಿಸ್ತಾನೆ ಅಂತ ಹೇಳಿದ್ರು ಕೂಡ ಯಾವುದೋ ಒಂದು ಜನ್ಮದ ಕರ್ಮಕ್ಕೆ ಒಬ್ಬ ಹೇಳ್ತಾ ಇದ್ದಾರೆ, ಕೇಳುವ, ಸ್ವೀಕಾರ ಮಾಡುವ. ಒಬ್ಬ ಹೊಗಳ್ತಾನೆ ಅಂತ ಹೇಳಿದ್ರೆ ಯಾವುದೋ ಒಂದು ಜನ್ಮದ ಪುಣ್ಯ ಯಾರೋ ಒಬ್ಬ ಹೇಳ್ತಾ ಇದ್ದ, ಯಾವುದೋ ಒಂದು ಜನ್ಮದ ಪಾಪ ಯಾರೊಬ್ಬ ಈ ರೀತಿ ಹೇಳ್ತಾ ಇದ್ದಾರೆ. ಆಗ ಒಬ್ಬ ಹೊಗಳುವಾಗ ಅವನ ಹಿಂದೆ ಹೋಗಬಾರ್ದು, ಒಬ್ಬ ಹೀಯಾಳಿಸುವಾಗವು ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಅಷ್ಟು ಸುಲಭದಲ್ಲಿ ಸಾಧನೆ ಆಗುದಿಲ್ಲ. ಸಹಿಸಿಕೊಳ್ಳುವ ಗುಣ ಇಲ್ಲದಿದ್ರೆ ಸಾಧನೆ ಹೇಗೆ ಆಗ? ಒಬ್ಬ ಸಾಧಕನಾದವನು, ಒಬ್ಬ ಶ್ರೇಷ್ಠ ಒಂದು ಜ್ಞಾನ ಸ್ಥಿತಿಯಲ್ಲಿ ಹೋಗುವವನು ಯಾವ ರೀತಿ ಇರ್ತಾನೆ ಅಂತ ಹೇಳಿದ್ರೆ, ಈಗ ಒಂದು 7 ಮಲೆ ಇದೆ, 7 ಮಲೆ ಹತ್ತಿಕೊಂಡು ಹೋಗ್ಬೇಕು. ಆ 7 ಮಲೆ ಹತ್ತಿದ್ರೆ ಪರಿಪೂರ್ಣ ಆಯ್ತು, 7 ಮಲೆ ಹತ್ತಿ ಬಿಟ್ರೆ ಪರಿಪೂರ್ಣ ಆಯ್ತು. ಒಂದು ಮಲೆಗೆ ಹತ್ತಿ ಬಿಟ್ಟೆ, ನಾನೆಲ್ಲ ನೋಡಿಬಿಟ್ಟೆ, ಎಲ್ಲ ಸಾಧಿಸಿಬಿಟ್ಟೆ, ಎಲ್ಲವೂ ನನ್ನಿಂದ ಆಯ್ತು ಅಂತ ತಿಳ್ಕೊಳ್ಳೋದು ಸ್ಥಿತಿ ಇದೆ. 7 ಮಲೆ ಹತ್ತಲಿಲ್ಲ, ಒಂದು ಮಲೆ ಹತ್ತಿ ಬಿಟ್ಟೆ, ಇನ್ನು ಅರ್ಧ ದಾರಿಗೆ ಹೋಗಿಬಿಟ್ಟೆ, ಇನ್ನು ಕಾಲು ದಾರಿಗೆ ಹೋಗಿಬಿಟ್ಟೆ, ಇನ್ನು ಅದರ ಅಡಿಯಲ್ಲಿ ಇದ್ದು ಬಿಟ್ಟೆ, ಅಂದರೆ ಮಲೆಯ ತಪ್ಪಲಿನಲ್ಲಿ ಇದ್ದು ಬಿಟ್ಟೆ. ಆ ಮಲೆಯನ್ನೇ ನಾನು ಹೇಳಿದ್ದೇನೆ ಅಂತ ಹೇಳುವವರು ಇದ್ದಾರೆ. ಒಂದು ಸ್ಥಿತಿ. ಇನ್ನೊಂದು ಸ್ಥಿತಿ ಉಂಟು, 7 ಮಲೆ ಹತ್ತಿ ಬಿಟ್ಟು ಇನ್ನು ಇದರ ಮೇಲೆ ಏನಾದರೂ ಉಂಟಾ, 100 ಮೆಟ್ಲು ಹತ್ತಿ 101ನೇ ಮೆಟ್ಲು ಉಂಟಾ, ಅದನ್ನೊಬ್ಬ ಹುಡುಕುತ್ತಾನೆ. ಆ ದಾರಿಲೊಬ್ಬ ಹೋಗ್ತಾನೆ, ಅವನು ಮೌನಿಯಾಗಿರ್ತಾನೆ. ನಾವು ಮಾತುಗಳಲ್ಲೆಲ್ಲ ಉತ್ತರ ಕೊಡುವುದಿಲ್ಲ, ಅವನು ಕಾರ್ಯದಲ್ಲಿ ಉತ್ತರ ಕೊಡ್ತಾನೆ. ಅವನು ಸಮಯದಲ್ಲಿ ಇರುವುದಿಲ್ಲ, ಅವನೇ ಸಮಯವಾಗಿರ್ತಾನೆ. ಅವನಿಗೆ ಯಾವುದೇ ಕಟ್ಟುಪಾಡುಗಳು, ಯಾವುದೇ ವಿಚಾರಗಳು ಅವನಿಗೆಲ್ಲ ಮನುಷ್ಯರನ್ನು ನೋಡುವಾಗ ಬೇರೆ ರೀತಿ ಕಾಣ್ತದೆ. ಅವನಿಗೆ ಮನುಷ್ಯರನ್ನು ನೋಡುವಾಗ ಬೇರೆ ರೀತಿ ಕಾಣ್ತದೆ ಕಣ್ಣಿಗೆ. ಅವು ಇಷ್ಟು ಆಸೆಯನ್ನೆಲ್ಲ ಇಟ್ಟುಕೊಂಡು, ಇಷ್ಟು ಒಳಗೆ ಇಷ್ಟು ವಿಚಾರಗಳೆಲ್ಲ ಇಟ್ಟುಕೊಂಡು ಈ ರೀತಿಯೆಲ್ಲ ಓಡಾಡ್ತಾ ಇದ್ದಾರಲ್ಲ. ಈಗ ನಾವು ಸತ್ಯ ಹೇಳಬೇಕಾ, ಅಲ್ಲ ಈ ಸಮಯವನ್ನು ನಾವು ಸ್ವೀಕರಿಸಬೇಕಾ, ಅಲ್ಲ ಇವರ ಜೊತೆ ಕೂತು ನಗುಬೇಕಾ, ಅಲ್ಲ ಇವರ ಜೊತೆ ನಿಜವಾಗಿ ಇವರ ಅಂತರಾತ್ಮ ವಿಚಾರ ಹೇಳಬೇಕಾ? ಅನೇಕ ರೀತಿಯ ಗೊಂದಲಗಳು ಉಂಟಾಗ್ತದೆ. ಅನೇಕ ರೀತಿಯ ಗೊಂದಲಗಳಿಗೆ ಕೊನೆಗೆ ಸಿಗುವ ಉತ್ತರ ಏನು ಗೊತ್ತುಂಟ? ಇಲ್ಲ, ಅವನು ಮಾಡೋದು ಸರಿ, ಅದವನ ಕರ್ಮ, ಅದವ ಅನುಭವಿಸ್ತಾ ಇದ್ದಾನೆ, ಅನುಭವಿಸಿ ಹೋಗಿ. ಬಲವಂತವಾಗಿ ಅವನನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಲವಂತವಾಗಿ ಚೇಂಜ್ ಮಾಡಿದ್ರೆ ಅದು ಬಹಳ ಅನಾಹುತ, ಯಾರನ್ನಾದರೂ ಸರಿ. ಬಲವಂತವಾಗಿ ನಾವು ಪರಿವರ್ತನೆ ಮಾಡಲಿಕ್ಕೆ ಹೋದರೆ ಅದರಿಂದ ದೊಡ್ಡ ಅನಾಹುತ ಇನ್ನೊಂದು. ಅದಾಗಿ ಅದು ಪರಿವರ್ತನೆ ಆದರೆ ಅದು ಸರಿಯಾದ ಪರಿವರ್ತನೆ. ಈಗ ಬೆಟ್ಟದ ಕಾಡಿನಲ್ಲಿ, ಬೆಟ್ಟದಲ್ಲಿ, ಇನ್ನು ಅನೇಕ ರೀತಿಯ ಮಲೆ ಪ್ರದೇಶದಲ್ಲಿ ಅಲ್ವಾ, ಎಷ್ಟು ಸಸಿಗಳು ಹುಟ್ಟುತ್ತದೆ, ಎಷ್ಟೆಷ್ಟು ದೊಡ್ಡ ಮರಗಳು ಬೆಳೀತದೆ, ಎಂತೆಂಥ ಹೂವುಗಳಾಗ್ತದೆ, ಎಂತೆಂಥ ಗಿಡಮೂಲಿಕೆಗಳೆಲ್ಲ ಆಗ್ತದೆ ಅಲ್ವಾ. ಯಾರು ನೋಡಿಕೊಳ್ಳುವುದಿಲ್ಲ, ಆದರೆ ಅದರ ಪಾಡಿಗೆ ಅದು ಬೆಳೀತಾರೆ, ಅದರ ಪಾಡಿಗೆ ಅದರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತದೆ. ಅದಕ್ಕೊಬ್ಬ ನೀರು ಹಾಕುವನಿಲ್ಲ ಅಲ್ವಾ. ಬೆಟ್ಟದ ತುದಿ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿಡವರು ಯಾರು? ಹುಟ್ಟಿಸಿದಾತ ಸಲಹುವನು, ಇದಕ್ಕೆ ಸಂಶಯ ಬೇಡ. ಆಗ ಒಂದು ಕಾರಣಕ್ಕೆ ಬೇಕಾಗಿ ನಾವು ಜನ್ಮ ತೆಗೆದಿದ್ದೇವೆ, ಒಂದು ಕಾರಣಕ್ಕೆ ಬೇಕಾಗಿ. ಕಾರ್ಯ ಆಲ್ರೆಡಿ ಫಿಕ್ಸ್ ಆಗಿದೆ. ಆ ಕಾರಣ ಉಂಟಲ್ವ, ಆತ್ಮ ಅಲ್ಲಿಗೆ ಹೋಗಿ ಮುಟ್ಟಬೇಕು. ಅಲ್ಲಿಗೆ ಹೋಗಿ ಮುಟ್ಟಬೇಕು ಅಂತೇಳಿ ಒಂದು ಕಾರಣ ಬೇಕು. ಆ ಕಾರಣವಾಗಿರುವುದೇ ನಮ್ಮ ಈ ದೇಹ. ಆ ಕಾರ್ಯ ಆತ್ಮ ಅದು ಹುಡುಕಿಕೊಂಡೇ ಹೋಗ್ತದೆ. ಎಲ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ತದೆ. ಯಾವ ರೀತಿ ಹೋಗಬೇಕು ಅಂತ ಹೇಳೋದು ಈ ಜೀವನದ ದಾರಿ. ಯಾವ ರೀತಿ ಹೋಗಿ ಅಲ್ಲಿಗೆ ತಲುಪಬೇಕು ಎಂಬುದು ಈ ಜೀವನದ ದಾರಿ. ಆ ಜೀವನದಲ್ಲಿ ಎಲ್ಲರೂ ಸಿಗ್ತಾರೆ. ಎಲ್ಲರೂ ಸಿಗ್ತಾರೆ ಅಂತ ಹೇಳಿದ್ರೆ ಯಾರು?
ಅದೆಷ್ಟೋ ಗುರುಗಳು ಸಿಗ್ತಾರೆ. ಪ್ರತಿಯೊಬ್ಬರು ಗುರುಗಳೇ ಅಂತೇಳಿ ನಮ್ಮ ಸುತ್ತಮುತ್ತಲಿರುವವರು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಪಾಠ ಮಾಡಲಿಕ್ಕೆ ಬಂದವರು. ಈ ಪಾಠವನ್ನು ಮೊದಲು ತಿಳಿದುಕೊಳ್ಬೇಕು. ನಮ್ಮ ಸುತ್ತಮುತ್ತಲಿರುವವರು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪಾಠವನ್ನು ಮಾಡ್ತಾ ಇದ್ದಾರೆ, ಇವರ ಪಾಠವನ್ನು ಕೇಳುವ ಎಂಬ ತಾಳ್ಮೆ ಇರಬೇಕು. ಇನ್ನು ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ, ಅವರಿಗೆ ನಾವು ಪಾಠ ಮಾಡಬೇಕಾಗ್ತದೆ. ನಮ್ಮನ್ನೇ ಹುಡುಕಿಕೊಂಡು ಬರ್ತಾರೆ, ನನ್ನೇ ಹುಡುಕಿಕೊಂಡು ಬರ್ತಾರೆ, ಗುರುಗಳೇ 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 ಅಂತೇಳಿ. ಆ ಗುರುಗಳೇ ಗುರುಗಳೇ ಅಂತೇಳಿ ನಾನು ಹುಡುಕಿಕೊಂಡು ಬರುವಾಗ ನೀನು ಏನೋ ಒಂದು ಕೊಟ್ಟೆ ಆಗಬೇಕು. ನಿನ್ನಲ್ಲಿದ್ದ ವಿಷಯ ಏನೋ ಒಂದು ಕೊಟ್ಟೆ ಆಗಬೇಕು. ನಿನ್ನನ್ನು ನಂಬಿ ಬಂದಾಗ, ನಿನ್ನನ್ನು ಹುಡುಕಿಕೊಂಡು ಬಂದಾಗ ಅಲ್ವಾ, ಅದನ್ನು ಹುಡುಕಿಕೊಂಡು ಬಂದಾಗ ಅಲ್ಲಿಗೆ ನಿಲ್ಲುವುದಿಲ್ಲ. ನಿನ್ನ ಸುತ್ತಮುತ್ತಲು ಇನ್ನೂ ಒಂದು ಪಂಗಡ ಉಂಟು. ಅದರಿಂದ ನಾವು ಪಾಠ ಕಲಿತಾನೇ ಇರಬೇಕು. ಯಾವಾಗ ಒಂದೊಂದು ಪಾಠ ಕಲಿತಾನೇ ಇರಬೇಕು. ಅದು ಪಾಠ ಅಂತ ತಿಳ್ಕೊಂಡ್ರೆ ನಮಗೆ ಸಂತೋಷ ಆಗ್ತದೆ, ಆನಂದ ಆಗ್ತದೆ, ಜೀವನದ ದಾರಿ ಸಿಗ್ತದೆ. ಅದು ಏನೋ ಕಿರಿಕಿರಿ ಅದು ಇದು ಆ ಕಡೆ ಈ ಕಡೆ ಅಂತ ಹೇಳಿದರೆ ಅದು ನಮಗೆ ಜೀವನಕ್ಕೆ ದಾರಿ ತೋರಿಸುದಿಲ್ಲ, ಖಂಡಿತ ತೋರಿಸುದಿಲ್ಲ. ನನಗೆ ಜ್ಞಾನದಲ್ಲಿ ಎಷ್ಟೋ ವ್ಯತ್ಯಾಸಗಳುಂಟು, ಇಲ್ಲಿ ವಿಪರೀತ ವ್ಯತ್ಯಾಸಗಳುಂಟು. ಆಯಾ ಸ್ಟೇಟ್ ದಾಟ್ತಾ ಹೋಗುವಾಗ ಅದು ಮಾತು ವಿಷಯ ಆ ಕಡೆ ಈ ಕಡೆ ಎಲ್ಲೆಲ್ಲಿ ಹೋಗ್ತದೆ. ಭಗವದ್ಗೀತೆ ಪುಸ್ತಕ ಓದಿ ಪ್ರವಚನ ಮಾಡೋದು ತುಂಬ ಸುಲಭ. ಇನ್ನು ಅನೇಕ ಪುರಾಣಗಳನ್ನು ಓದಿ ಅಭ್ಯಾಸ ಮಾಡಿ ಅದನ್ನು ಕಲಿತು ಅದನ್ನು ಹೇಳುವುದು ತುಂಬ ಸುಲಭ. ಸ್ವಂತವಾಗಿ ಅನುಭವಿಸಿ ಹೇಳುವುದುಂಟಲ್ಲ, ಅದು ತುಂಬ ಕಷ್ಟವು. ಅದು ಹೇಳಲಿಕ್ಕೆ ಅದು ಯಾವ ರೀತಿ ಅಂತೇಳಿ ಕೇಳುವವನಿಗೆ ಅರ್ಥ ಆಗುವುದಿಲ್ಲ, ಹೇಳುವವನಿಗೂ ಅರ್ಥ ಆಗುವುದಿಲ್ಲ. ಇದು ಜ್ಞಾನದ ಸ್ಥಿತಿ. ಅದು ಹೋಗ್ತಾನೇ ಇರ್ತದೆ, ಸೂಕ್ಷ್ಮ. ಹೇಳುವವನಿಗೆ ಅರಿವೇ ಇರುವುದಿಲ್ಲ ನಾನು ಏನು ಹೇಳ್ತಾ ಇದ್ದೇನೆ ಅಂತೇಳಿ. ಕೇಳುವವನಿಗೂ ಅರಿವಿರುವುದಿಲ್ಲ. ಆಗ ಅರಿವಿಲ್ಲದಂಥ ವಿಚಾರ ಯಾವುದು? ಅರಿವಿಲ್ಲದ್ರೆ ಏನು ಪ್ರಯೋಜನ? ಅರಿವುದಾನೆ ಮುಖ್ಯ, ಅರಿವೇ ಗುರುದಲ್ವ. ಆಗ ಅರಿವಿಲ್ಲದವರು ಹೇಳುವ ವಿಚಾರ ಅರಿವು ಹೇಗೆ ಆಗ್ತದೆ? ಆಗ ಅರಿವಿಲ್ಲದವ ಕೇಳುವ ವಿಚಾರದ ಅರಿವು ಆಗ್ತದ, ಜ್ಞಾನ ಆಗ್ತದ? ಸೂಕ್ಷ್ಮ ಹೋಗ್ತದಲ್ಲ. ಆಗ ಅರಿವಿಲ್ಲದೆ ಆಗುವ ವಿಚಾರ ಸತ್ಯ, ಅದು ಅರಿವಿಲ್ಲದೆ ಆಗುದು ಸತ್ಯ. ಅದು ಆತ್ಮದಿಂದ ಆತ್ಮಕ್ಕೆ ಸೇರುವಂತ ವಿಚಾರ. ಆದರೆ ಆ ಸಮಯದಲ್ಲಿ ಏನು ಅಂತೇಳಿ ಅರಿವಿಲ್ಲದೆ ಇದ್ರು, ಆ ಸಮಯದಲ್ಲಿ ಮಾತನಾಡುವ ವಿಚಾರಗಳು, ಆ ಸಮಯದಲ್ಲಿ ಕೇಳುವ ವಿಚಾರಗಳು ನಾಳೆ ಈ ಪ್ರಪಂಚದಲ್ಲಿ ನಡೆದಿರ್ತದೆ. ಇದು ಸತ್ಯದ ವಿಷಯ. ಆದ ಕಾರಣ ಸತ್ಯದ ಮಾತನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬ ಕಷ್ಟ. ಸತ್ಯದ ಮಾತನ್ನು ಅರ್ಥ ಮಾಡಿಕೊಳ್ಳಿ. ಬೇರೆ ಯಾವ ಮಾತನ್ನು ಬೇಕಾದ್ರೆ ಅರ್ಥ ಮಾಡಿಕೊಳ್ಬಹುದು. ಈ ಸತ್ಯದ ಮಾತನ್ನು ಅರ್ಥ ಮಾಡಿಕೊಳ್ಳೋದುಂಟಲ್ಲ, ಅದು ತುಂಬ ಕಷ್ಟ. ಅದು ಗೊತ್ತೇ ಆಗುದಿಲ್ಲ ಏನು ಮಾತಾಡೋದು, ಇದು ಯಾವುದು ಹಿಂದೆ, ಯಾವುದು ಮುಂದೆ, ಯಾವುದು ನಡುವಲ್ಲಿ. ಅದುವೇ ಸತ್ಯ. ನೀನೆಲ್ಲ ಸೇರಿಸ್ಬೇಕು. ಎಲ್ಲ ಸೇರಿಸಿ ಎಲ್ಲೆಲ್ಲಿ ಕೂತ್ಕೊಳಿಸ್ಬೇಕು ಅಲ್ಲೆಲ್ಲಿ ಕೂತ್ಕೊಳಿಸಿ ಅದನ್ನು ಸರಿಯಾದ ಸ್ಥಿತಿಯಲ್ಲಿ ನೋಡುವಾಗ ಅದೊಂದು ಸುಂದರ ಮೂರ್ತಿಯಾಗಿರ್ತದೆ. ಅಷ್ಟು ಕೆಲಸ ನಮಗೆ ಕೊಟ್ಟಿದ್ದಾನೆ. ಯಾರಿಗೆ? ಮನುಷ್ಯ ಜನ್ಮಕ್ಕೆ. ಅದನ್ನು ಸೇರಿಸು, ಅದನ್ನು ಹುಡುಕುವುದು, ಅದು ನಿನ್ನ ಒಳಗೆ ಉಂಟು. ನಿನ್ನ ಪ್ರಶ್ನೆಗೆ ಉತ್ತರ ಅದು ಎಲ್ಲಿ ಉಂಟು ಅಂತೇಳಿ ಗೊತ್ತಿಲ್ಲ, ಆದರೆ ನಿನ್ನ ಪ್ರಶ್ನೆಗೆ ಉತ್ತರ ನಿನ್ನ ಒಳಗೆ ಉಂಟು. ಹೊರಗಿನಿಂದ ಎಷ್ಟೇ ಉತ್ತರ ಹೇಳಿದ್ರು ಅವರವರ ಮನಸ್ಸಾಕ್ಷಿ ಒಂದು ಹೇಳ್ತದೆ ಅವರಿಗೆ ಫೈನಲ್ ಆಗಿ, ಇದೇ ಕರೆಕ್ಟ್ ಅಂತೇಳಿ. ಅದೇ ಕರೆಕ್ಟ್ ಲ್ಯಾಟ್, ಕೊನೆಗೆ ಅದೇ ಕರೆಕ್ಟ್ ಆಗುತ್ತೆ. ಪಾಠ ಪುಸ್ತಕದಲ್ಲಿ ಪ್ರಶ್ನೆಯ ಉತ್ತರ ಒಂದೇ ಕಡೆ, ಯಾರಿಗೂ ಬೇಕಾದ್ರೂ ಪ್ರಶ್ನೆಗೆ ಉತ್ತರ ಬರೀಬಹುದು.
ಜೀವನದಲ್ಲಿ ಪ್ರಶ್ನೆಗೆ ಉತ್ತರ ಎಲ್ಲಿ ಅಂತ ಕೇಳು. ಜೀವನದಲ್ಲಿ ಪ್ರಶ್ನೆಗೆ ಉತ್ತರ ಎಲ್ಲಿ? ಯಾಕೆ ನನ್ನ ಜೀವನದಲ್ಲಿ ಬಂದೆ, ನೀ ನನ್ನ ಜೀವನದಲ್ಲಿ ಯಾಕೆ ಬಂದೆ ಅಂತ ಪ್ರಶ್ನೆ ಬಂದ್ರೆ ಇದಕ್ಕೆ ಉತ್ತರ ಎಲ್ಲಿ? ಜೀವನದಲ್ಲಿ ಪ್ರಶ್ನೆಗೆ ಉತ್ತರ ದಿನ ದಿನ ಕ್ಷಣ ಕ್ಷಣ ಕೂಡ ನಾವು ಒಳಿತನ್ನೇ ಮಾಡಿಕೊಂಡು ಹೋಗುವುದೇ ಪ್ರಶ್ನೆಗೆ ಉತ್ತರ. ಕ್ಷಣ ಕ್ಷಣ ಕೂಡ ಒಳಿತನ್ನು ಮಾಡು, ಕ್ಷಣ ಕ್ಷಣ ಒಳ್ಳೆಯ ವಿಚಾರಗಳನ್ನೇ ಆಲೋಚನೆ ಮಾಡು. ಪವಿತ್ರ ಸ್ಥಿತಿಯಲ್ಲಿ ಒಂದೊಂದು ಹೆಜ್ಜೆಯನ್ನು ಮುಂದೆ ಇಟ್ಟುಕೊಂಡು ಹೋಗು. ಆಗ ನಿನ್ನ ಜೀವನ ಅನೇಕ ಜನರಿಗೆ ಉತ್ತರ ಆಗಿರ್ತದೆ. ಅನೇಕ ಜನರಿಗೆ. ಅದು ಎಷ್ಟು ಜನರಿಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೋಟಿ 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 ಹೋಗ್ಬೋದು. ಈ ರೀತಿಯಾಗಿ ಜೀವನ ಮಾಡಬಹುದು. ಈ ರೀತಿಯಾಗಿ ಜೀವನ ಮಾಡಿದ್ರೆ ಈ ರೀತಿ ಆಗ್ತದೆ. ಇವತ್ತು ದೇಶದಲ್ಲಿರುವ ಅನೇಕ ಸಾಧು ಸಂತರು, ರಾಜ ಮಹಾರಾಜರು, ಯೋಗಿಗಳೆಲ್ಲ ಅನೇಕರಿಗೆ ಒಂದು ಆದರ್ಶರಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಮಾಡಿದ ಜೀವನ. ಆ ಜೀವನ ಇನ್ನಿಗೂ ಜೀವನ ಮಾಡ್ತಾ ಉಂಟು, ಅದು ಸಾಯಲಿಲ್ಲ. ಅದೇ ಹೇಳುದು, ನಿಜವಾದ ಸಾಧಕನಿಗೆ ಸಾವಿಲ್ಲ ಅಂತ. ಸಾಧು ಸಂತರ ಆಟ ಅರ್ಥ ಆಯ್ತಾ? ಸಾಧು ಸಂತರ ಆಟ ಅದು ಭಗವಂತನ ಆಟ. ಸಾಧು ಸಂತರ ಆಟ ಭಗವಂತನ ಆಟ. ಭಗವಂತನೇ ಆಟ ಆಡುದು ಈ ಸಾಧು ಸಂತರ ರೂಪದಲ್ಲಿ ಬಂತು. ಸತ್ಯ ತಿಳಿದವನಿಗೆ ಮಾತ್ರ, ಸತ್ಯ ತಿಳಿದವನಿಗೆ ಮಾತ್ರ ಅದು ಅರ್ಥ ಆಗುದು. ಏನೋ ಒಂದು ಜನ್ಮ ಜನ್ಮದ ಸಂಬಂಧ ಇದ್ರೆ ಆತ್ಮಕ್ಕೆ, ಇಲ್ಲದ್ರೆ ಹೇಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ? ಹೇಗೆ ಇರ್ಲಿಕ್ಕೆ ಸಾಧ್ಯ? ಒಂದು ಗುರು ಅಂತ ಹೇಳಿ ಒಬ್ಬ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ, ಗುರು ಅಂತೇಳಿ ಸ್ವೀಕಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅವನ ಬುದ್ಧಿ ಸ್ವೀಕಾರ ಮಾಡುದ ಅಲ್ಲ, ಅವನ ಮನಸ್ಸು ಸ್ವೀಕಾರ ಮಾಡುದ ಅಲ್ಲ, ಅವನ ಆತ್ಮ ಸ್ವೀಕಾರ ಮಾಡುದು ಗುರು ಅಂತೇಳಿ. ಅದಕ್ಕೆ ಅವನಿಗೆ ಎಷ್ಟೇ ಬುದ್ಧಿ ಇರಲಿ, ಗುರು ಬೇಕಾದ್ರೆ ಶಾಲೆಗೆ ಹೋಗದೇ ಇರಲಿ, ಅಕ್ಷರ ಅಭ್ಯಾಸ ಇಲ್ಲದೇ ಇರಲಿ, ಆ ಶಿಷ್ಯನಾದ ದೊಡ್ಡ ಒಂದು ಎಜುಕೇಟೆಡ್ ಆಗಿರಲಿ, ದೊಡ್ಡ ಡಾಕ್ಟರ್ ಅಲ್ಲ ಎಂತ ಕಲೆಕ್ಟರ್ ಆದ ಎಂಥದ್ದು ದೊಡ್ಡ ಎಜುಕೇಶನ್ ಅಲ್ಲಿರೋ ದೊಡ್ಡ ಒಂದು ನಾಲೆಜ್ ಇರೋ ಒಂದು ಸೈಂಟಿಸ್ಟೇ ಆಗಿರಲಿ, ಅವನ ಬುದ್ಧಿ ವರ್ಕ್ ಆಗುದಿಲ್ಲ, ಅವನ ಮನಸ್ಸು ವರ್ಕ್ ಆಗುದಿಲ್ಲ, ಯಾವುದು ವರ್ಕ್ ಆಗುದಿಲ್ಲ. ಅವನ ಆತ್ಮ ಮಾತ್ರ ಅಲ್ಲಿ ಸಿಲಿಂಡರ್ ಆಗುದು. ಆತ್ಮ ಸಿಲಿಂಡರ್ ಆದ್ರೆ ಎಲ್ಲವೂ ಸಿಲಿಂಡರ್ ಆದಾಗಲ್ಲ, ಟೋಟಲ್ ಆಗಿ. ಈ ಸತ್ಯವನ್ನು ತಿಳಿದು ಗುರು ಸೇವೆ ಮಾಡಿದರೆ ಬಹಳ ಒಳ್ಳೆಯದು. ಆದರೆ ಇಲ್ಲಿ ಅನೇಕ ರೀತಿಯಲ್ಲಿ ಗುರುವನ್ನು ಹುಡುಕುತ್ತಾರೆ. ಮನಸ್ಸಿನಿಂದ ಗುರುವನ್ನು ಹುಡುಕುತ್ತಾರೆ, ಬುದ್ಧಿಯಿಂದ ಗುರುವನ್ನು ಹುಡುಕುತ್ತಾರೆ. ಆತ್ಮದಿಂದ ಗುರುವನ್ನು ಹುಡುಕಲಿಕ್ಕೆ ಆಗುದಿಲ್ಲ. ಆತ್ಮದಿಂದ ಗುರು ಹುಡುಕುದಲ್ಲ, ಆತ್ಮದಿಂದ ಗುರು ತನ್ನಿಂತಾನಾಗಿ ಸಿಕ್ಕ. ಆ ಸಮಯ ಬರುವಾಗ ತನ್ನಿಂತಾನಾಗಿ ನಿಮಗೆ ಕನೆಕ್ಟ್ ಆಗೋದು. ಗುರುವನ್ನು ಹುಡುಕಿಕೊಂಡು ಹೋದರೆ ಗುರು ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ. ಹುಡುಕಿಕೊಂಡೇ ಹೋಗಬೇಕು. ಕಾರಣ ಏನು? ಗುರು ಒಂದು ಮಾನವ ರೂಪದಲ್ಲಿದ್ದಾನೆ. ನಮ್ಮಾಗೆ ಊಟ ಮಾಡ್ತಾನೆ, ನಮ್ಮಾಗೆ ನಿದ್ರೆ ಮಾಡ್ತಾನೆ, ನಮ್ಮಾಗೆ ಮಾತಾಡ್ತಾನೆ, ನಮ್ಮಾಗೆ ಇದ್ದಾನೆ, ಎಲ್ಲವೂ ನಮ್ಮಾಗೆ ಇದ್ದಾನೆ. ಇವನಿಗೆ ಎಂತಕ್ಕೆ ಗೌರವ ಕೊಡುವುದು? ಅವನಿಗೆ ಗೌರವ ಕೊಡ್ಲಿಕ್ಕೆ ಆಗುದಿಲ್ಲ. ಎಷ್ಟೇ ಶುದ್ಧ ಭಾವನೆಯಿಂದ ನಾವು ಗೌರವ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಮನಸ್ಸಿನಲ್ಲಿ ಕಲ್ಮಶವು ಅಶುದ್ಧವು ಸೃಷ್ಟಿಯಾಗಿಕೊಳ್ತದೆ ಪಟ್ಟ ಅಂತೇಳಿ. ಕಾರಣ ನಾವು ನಮ್ಮಾಗಿದ್ದಾನಲ್ಲ, ಕಣ್ಣಿಗೆ ಕಾಣ್ತಾನಲ್ಲ, ಲೈವ್ ಆಗಿದ್ದಾನಲ್ಲ, ಮಾತಾಡ್ತಾ ಇದ್ದಾನಲ್ಲ, ಜೊತೆಗೆ ಕೂತ್ಕೊಂಡಿದ್ದಾನೆ, ಊಟ ಮಾಡ್ತಾನೆ, ನಿದ್ರೆ ಮಾಡ್ತಾನೆ. ನಮಗೆ ಅವನಿಗೆ ಎಂತ ವ್ಯತ್ಯಾಸ ಉಂಟು? ಎಂತ ವ್ಯತ್ಯಾಸ ಇಲ್ಲ. ಆಗಿರುವ ನಂಬಿಕೆ ಎಂಬುದು ಸರಿಯಾದ ರೀತಿಯಲ್ಲಿ ಹೋಗುದಿಲ್ಲ. ಆಗ ಮಾನವ ಜನ್ಮಕ್ಕೆ ಬೇಕಾದ್ದೇನು ಅಂತೇಳಿ ಆಲೋಚನೆ ಮಾಡಿದ್ರು ಸಾಧುಗಳು ಸಂತರು. ಈ ಆತ್ಮ ಶುದ್ಧ ಆಗಬೇಕಾದ್ರೆ ನಾನು ಎಂಬುದು ಅಳಿದು ಹೋಗುದು. ಆತ್ಮ ಶುದ್ಧ ಆಗಬೇಕಾದ್ರೆ ನಾನು ಎಂಬುದು ಅಳಿದು ಹೋಗುದು. ಈ ನಾನು ಎಂಬುದು ಅಳಿದು ಹೋಗ್ಬೇಕಾದ್ರೆ ಏನು ಮಾಡಬೇಕು? ಇವನನ್ನು ಏನು ಮಾಡಿದ್ರೆ ಒಂದು ಚೇಂಜ್ ಆಗುದಿಲ್ಲ. ಆಗ ಪ್ರಕೃತಿಯಲ್ಲಿರುವ ಶಕ್ತಿಗೊಂದು ರೂಪವನ್ನು ಕೊಟ್ಟು ದೇವರು ಅಂತ ಹೇಳಿ, ನೀನು ಅಲ್ಲೇ ಆಗಿ ಹೋಗಿ
ಒಂದು ನಮಸ್ಕಾರ ಮಾಡು, ಒಂದು ಮಂಡಿ ಹಾಕು, ಒಂದು ಸಾಷ್ಟಾಂಗ ನಮಸ್ಕಾರ ಮಾಡು, ಎಲ್ಲವೂ ಮಾಡು. ಅಲ್ಲಿ ಆ ನಮಸ್ಕಾರ ಮಾಡೋದು ದೇವರಿಗಾದ್ರೂ ಕೂಡ ನಿನ್ನ ಆತ್ಮ ಶುದ್ಧ ಆಗ್ತಿರ್ತದೆ. ನಿನಗಲ್ಲಿ ಪ್ರಾಕ್ಟೀಸ್ ಆಗ್ತದೆ ಕೈ ಮುಗಿಲಿಕ್ಕೆ, ನಿಂಗಲ್ಲಿ ಪ್ರಾಕ್ಟೀಸ್ ಆಗ್ತದೆ ಅಡ್ಡ ಬಿಡಲಿಕ್ಕೆ, ನಿಂಗಲ್ಲಿ ಪ್ರಾಕ್ಟೀಸ್ ಆಗ್ತದೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ, ನಿಂಗಲ್ಲಿ ಒಂದು ಪ್ರಾಕ್ಟೀಸ್ ಆಗ್ತದೆ ಒಂದು ಪೂಜೆ ಮಾಡಲಿಕ್ಕೆ, ನಿಮಗೊಂದು ಪ್ರಾಕ್ಟೀಸ್ ಆಗ್ತದೆ. ಅಲ್ಲಿ ತಗೊಂಡ ಪ್ರಾಕ್ಟೀಸನ್ನು ನೀನು ಮನುಷ್ಯರಲ್ಲಿ ಮಾಡಿ ತೋರಿಸು. ದೇವರಿಗೆ ಕೈ ಮುಗ್ದಾಗಿ ಒಂದು ಮನುಷ್ಯರನ್ನು ನೋಡ ಕೈ ಮುಗಿಲಿಕ್ಕೆ, ದೇವರಿಗೆ ನಮಸ್ಕಾರ ಮಾಡಿದ ಹಾಗೆ ಆ ಒಂದು ಒಳ್ಳೆಯ ಆತ್ಮವನ್ನು ನೋಡುವ ನಮಸ್ಕಾರ ಮಾಡಲಿಕ್ಕೆ. ಅದು ಆತ್ಮ ಹೇಳ್ತದೆ ಇವನಿಗೆ ನಮಸ್ಕಾರ ಮಾಡಿಬಿಡುವ ಅಂತ. ಹಾಗೆ ಹಿಂದೆ ಮುಂದೆ ನೋಡಲ್ಲ, ಆಗ ಶಾಸ್ತ್ರ ದೇವರೇ ಅಂತ ನೆನೆಸಿ ಮಾಡು, ಆ ಶಕ್ತಿಗೆ ಹೋಗಿ ಸೇರ್ತದೆ, ಬೇರೆ ಎಲ್ಲಿಗೆ ಹೋಗಿ ಸೇರುವುದಿಲ್ಲ ಅದು. ಆಗ ಜ್ಞಾನಿಗಳು ಎಷ್ಟು ಸುಲಭದಲ್ಲಿ ಪಾಠವನ್ನು ಹೇಳಿಕೊಟ್ರು. ಕಣ್ಣಿಗೆ ಕಂಡು ಅದು ಮಾತಾಡಿಕೊಂಡಿದ್ದರೆ ತಾನೆ ಇವ ಇನ್ನೂ ಮಾತಾಡೋದು, ಇನ್ನೂ ಹೆಚ್ಚೆಚ್ಚು ವಿಷಯವನ್ನು ಹೇಳಬಹುದು. ಇವರು ಅರ್ಥ ಮಾಡಿಕೊಂಡ್ರು, ನಾಳೆ ಒಂದಲ್ಲ ಒಂದು ದಿನ ನಾನು ಹೋಗೋ ಸತ್ಯವೇ, ನಾನು ಹೋದ್ರೂ ಕೂಡ ಈ ಪ್ರಪಂಚದಲ್ಲಿ ಸತ್ಯ ಎಂಬುದು ಅಳಿಬಾರದು. ಇದು ಮಾನವ ಜನ್ಮಕ್ಕೆ ಬೇಕಾದ ಮೊದಲ ಪ್ರಾಕ್ಟೀಸ್. ಯಾವುದು? ತಲೆ ತಗ್ಗಿಸುವುದು, ನಮಸ್ಕಾರ ಮಾಡುವುದು, ಒಬ್ಬರನ್ನು ಗೌರವಿಸುವುದು, ಒಬ್ಬರನ್ನು ಪೂಜಿಸುವುದು, ಪ್ರೀತಿಯಿಂದಿರುವುದು. ಆದ ಕಾರಣದಲ್ಲಿ ದೇವರಿಗೆ ಪೂಜೆ ಮಾಡಿ ಎಲ್ಲರಿಗೆ ಪ್ರಸಾದ ಹಂಚು. ಅಲ್ಲಿ ಯಾರಾದ್ರೂ ಏನಾದ್ರು ಕೇಳ್ತಾರೆ, ಪ್ರಸಾದ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ, ದೇವರ ಪ್ರಸಾದ ಅಂತ ಊಟ ಮಾಡ್ತಾರೆ. ಅದರಿಂದ ಜೀವನದಲ್ಲಿ ರಿಯಲ್ ಲೈಫಲ್ಲಿ ನಡೀರಿ. ಅದರಿಂದ ಜೀವನದಲ್ಲಿ ರಿಯಲ್ ಲೈಫಲ್ಲಿ ನಡೆಯುವಾಗ ಖಂಡಿತವಾಗಿಯೂ ಆತ್ಮ ಸಾಕ್ಷಾತ್ಕಾರ ಎಂಬುದು ಆಗಿಯೇ ಆಗ್ತದೆ ಅಲ್ವಾ? ಮನುಷ್ಯರಾಗೋದಾನೆ ಮಾತಾಡೋದು ಸಾವಿರ ರೀತಿಯಲ್ಲಿ. ಆಗ ಮನುಷ್ಯನ ಪ್ರಾಬ್ಲಮಿಗೆ ಒಂದು ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ವಾಪಸ್ ಇಟ್ಟಿದ್ದವ ಮಾತಾಡಬಾರ್ದು. ವಾಪಸ್ ಇಟ್ಟಿದ್ದವ ಮಾತಾಡಿದ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ, ಇನ್ನಷ್ಟು ಅನೇಕ ವಿಚಾರಗಳು ಸೃಷ್ಟಿಯಾಗ್ತದೆ, ಇನ್ನಷ್ಟು ಹೊಸ ಹೊಸ ವಿಚಾರಗಳು ಸೃಷ್ಟಿಯಾಗ್ತದೆ. ಆಗ ನಿನ್ನನ್ನು ನೀನು ಕಂಟ್ರೋಲ್ ಮಾಡಿಕೊಳ್ಬೇಕು. ನಿನ್ನ ಮನಸ್ಸು ನಿನ್ನ ಹಿಡಿತದಲ್ಲಿರಬೇಕು, ನಿನಗೊಂದು ಏನೋ ಒಂದು ಸಂತೋಷ ಇರಬೇಕು. ಆಗ ನಿನ್ನೊಳಗೆ ನೀನು ಮಾತಾಡಬೇಕು, ನಿನ್ನೊಳಗೆ ನಿನ್ನ ಸಮಸ್ಯೆಯನ್ನು ಹೇಳಬೇಕು ಎಂಬ ವಿಚಾರಕ್ಕೆ ಎದುರಿಗೆ ದೇವರನ್ನಿಟ್ಟ ಭಗವಂತನ ಒಂದು ರೂಪ ಕೊಟ್ಟ. ಆ ರೂಪ ಶ್ರೇಷ್ಠವಾದ ರೂಪ. ಮಾನವ ಜನ್ಮ ಅಂದ್ರೆ ಅಷ್ಟು ಪವಿತ್ರ ಅಂತ ಹೇಳಿಕೊಟ್ಟ. ಮಾನವ ಜನ್ಮದಲ್ಲಿ ಕೊನೆಗೆ ಆಗುವ ವಿಸ್ತಾರ ಏನು ಅಂತ ಹೇಳಿದ್ರೆ ನೀನು ದೇವರಾಗು. ಈ ಸತ್ಯವನ್ನು ಹೇಳಿಕೊಟ್ರು ನಮ್ಮ ಋಷಿಮುನಿಗಳೆಲ್ಲ. ಪರಮ ಶ್ರೇಷ್ಠವಾದ ಸ್ಥಿತಿಯಪ್ಪ ಇದು, ಕೊನೆಗೆ ಈ ರೀತಿ ಆಗಿಬಿಡುತ್ತದೆ. ಈ ಸ್ಥಿತಿಯನ್ನು ನೀವು ಜೀವನದಲ್ಲಿ ಕಂಡುಕೊಂಡ್ರೆ ನಿಮ್ಮ ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಕಂಡುಕೊಂಡಾಗಿ ಅಂತ ಹೇಳಿ ಹೇಳುದರ್ಥ ಆಯ್ತಾ? ಅದರ ಕಾರಣ ಹೇಳುದು, ಸಮಯದಲ್ಲಿ ಕಾಲದಲ್ಲಿ ಏನು ಬರ್ತದೆ ಅದೆಲ್ಲ ಸಿಗ್ತದೆ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಏನ್ ನೋಡಿ ಖುಷಿಯಾಗಿ ಗುರುವೇ ಶರಣ, ಗುರುವೇ ಶರಣ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.